ಹಾಯ್ ಫ್ರೆಂಡ್ಸ್, ಗುರುವಾರದ ಶುಭಾಶಯಗಳನ್ನ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ರಾಯರ ವಾರ ಆಗಿರೋದ್ರಿಂದ ಪೂಜೆಗೆ ತುಳಸಿ ಬೇಕಾಗಿತ್ತಲ್ವ, ಸೊ ಅದಕ್ಕೆ ತುಳಸಿನ ಕಟ್ಕೊತಾ ಇದ್ದೆ. ಫ್ರೆಂಡ್ಸ್, ಇಲ್ಲಿ ತಟ್ಟೆಯಲ್ಲಿ ಕಾಣಿಸ್ತಿದೆ ಅಲ್ವಾ ತುಳಸಿ. ಇದು ಒಂದೇ ಗಿಡದ್ದು ತುಳಸಿ. ನಮ್ಮ ದೇವಸ್ಥಾನದಲ್ಲಿ ಒಂದೇ ಗಿಡದಲ್ಲಿ ಇಷ್ಟು ತುಳಸಿ ಬಿಟ್ಟಿದೆ. ಇನ್ನೂ ಜಾಸ್ತಿನೇ ಬಿಡುತ್ತೆ. ನಾವು ವಾರ ವಾರ ಕಿತ್ಕೊಳೋದ್ರಿಂದ ಇವತ್ತು ಸ್ವಲ್ಪ ಕಮ್ಮಿನೇ ಇತ್ತು. ಸೊ ನಾನು ರಾಯರಿಗೆ ಗುರುವಾರ ನಾನು ದುಡ್ಡು ಕೊಟ್ಟು ತೊಗೊಳಲ್ಲ. ನನ್ನ ಗಿಡದ್ದೇ ನಾನು ಕಟ್ ಮಾಡಿಕೊಂಡು ಕಟ್ಟಿ ರಾಯರಿಗೆ ಹೂವು ಜೊತೆಯಲ್ಲಿ ತುಳಸಿ ಇಡ್ತೀನಿ. ತುಳಸಿನ ಹೂವು ಥರ ಕಟ್ಕೊಂಡು ನೀಟಾಗಿ ಕಟ್ಟಾದಮೇಲೆ ತೊಳ್ಕೊತೀನಿ. ನೋಡಿ ಫ್ರೆಂಡ್ಸ್, ತುಳಸಿನ ಯಾವ ರೀತಿ ಕಟ್ಟಿದ್ದೀನಿ ಅಂತ. ಮತ್ತು ನಮ್ಮ ಮನೇಲಿ ರಾಯರ ಎರಡು ಫೋಟೋ ಇದೆ, ಒಂದು ದೊಡ್ಡದು ಒಂದು ಚಿಕ್ಕದು. ಸೊ ಅದಕ್ಕೆ ಒಂದು ಮೊಳಕ್ಕೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ತುಳಸಿ. ಅದಕ್ಕೆ 2 ಭಾಗ ಮಾಡಿದ್ದೀನಿ. 2 ಫೋಟೋಗೂ ಸ್ವಲ್ಪ ಇಡೋಣ ಅಂತ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ಅಂದರೆ ಸ್ವಲ್ಪ ದಿಂಡಾಗಿ ಕಟ್ಟಿದ್ದೀನಿ ತುಳಸಿನ. ಇದ್ರ ಜೊತೆಗೆ ಸ್ವಲ್ಪ ಹೂವನ್ನಿಟ್ಟು ಪೂಜೆ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಪೂಜೆ, ಗುರುವಾರದ ಪೂಜೆ ಯಾವ ರೀತಿ ರಾಯರಿಗೆ ಮಾಡಿದ್ದೀನಿ. ತುಳಸಿ ಕಟ್ಟಿರೋಂಥ ತುಳಸಿ ಮತ್ತು ಈ ಪರ್ಪಲ್ ಕಲರ್ ಹೂವು ಏನು ಕಾಣಿಸ್ತಿದೆ ಅದು ನಮ್ಮ ಗಿಡದ್ದೇ ಹೂವು. ಮತ್ತು ಸೇವಂತಿಗೆ ಹೂವು ಕಟ್ಟಿರೋದು ಒಂದು ಮೊಳ ರಾಯರಿಗೆ ಇಟ್ಟಿದ್ದೀನಿ. ರಾಯರಿಗೆ ಇಟ್ಟು ಇವತ್ತು ಸ್ವಲ್ಪ ಸಿಂಪಲ್ಲಾಗಿಯೇ ಪೂಜೆ ಮಾಡಿದೆ. ಅಂದರೆ ಯಾಕೋ ಸ್ವಲ್ಪ ಮನೆ ಕಡೆ ಸ್ವಲ್ಪ ಸರಿ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಪೂಜೆನೂ ಸ್ವಲ್ಪ ಲೇಟಾಗಾಯಿತು. ಫ್ರೆಂಡ್ಸ್, ರಾಯರ ಹತ್ರ ಎಲ್ಲರೂ ಹೂವು ಪ್ರಸಾದ ಕೇಳ್ತಾರೆ. ಅಂದರೆ ರಾಯರು ಯಾವ ಕಡೆ ಕೊಟ್ಟರೂ ಕೂಡ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಾನು ಅಂದರೆ ನನ್ನ ಪ್ರಕಾರ ಬಲಗಡೆ ಕೊಟ್ರೇ ಅದು ಒಳ್ಳೆಯದಾಗುತ್ತೆ ಅಂತ. ಎಡಗಡೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಅದು ಒಳ್ಳೆಯದಾಗಲ್ಲ. ಅದಕ್ಕೆ ರಾಯರಿಗೆ ನಾನು ಕೂಡ ಪೂಜೆ ಮಾಡಿದಾಗ ಕೆಲವೊಂದು ಸರಿ ಕೇಳೋದೇ ಇಲ್ಲ. ಆ ಟೈಮಲ್ಲಿ ರಾಯರು ಕೊಡ್ತಾರೆ. ಕೆಲವೊಂದು ಸರಿ ಸುಮಾರು ಸತಿ ಕೇಳ್ತೀನಿ. ಆ ಟೈಮಲ್ಲಿ ರಾಯರು ತುಂಬಾ ಲೇಟಾಗಿ ನಿಧಾನವಾಗಿ ಕೊಡ್ತಾರೆ. ಒಂದೊಂದು ಟೈಮ್ ಎಡಗಡೆ ಬೀಳುತ್ತೆ. ಆದರೂ ನಾನು ಏನೋ ಅಂದ್ಕೊಂಡಿದ್ದೆ, ಏನು ರಾಯರು ಎಡಗಡೆ ಕೊಟ್ಟರು ಕೂಡ ನಡೆಯುತ್ತೆ, ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡೆ. ಆದರೆ ಫ್ರೆಂಡ್ಸ್, ನನ್ನ ಪ್ರಕಾರ ನಾನು ಹೇಳೋದೇನೆಂದರೆ, ರಾಯರ ಹತ್ರ ಯಾವುದೇ ಕಾರಣಕ್ಕೂ ಹೂವು ಕೇಳಿ ಇಲ್ಲ ಅಂತ ಹೇಳ್ತಾಯಿಲ್ಲ. ಬಟ್ ಸುಮ್ಮನೆ ನೋಡೋಣ, ಪರೀಕ್ಷೆ ಮಾಡೋಣ ಅಂತ ಕೇಳೋಕ್ಕೆ ಹೋಗ್ಬೇಡಿ. ಅಂದರೆ ರಾಯರು ಕೊಟ್ಟರೆ ತೊಗೊಳೋಣ, ಇಲ್ಲ ಅಂದರೆ ಏನು ಕೂಡ. ಯಾಕಂದರೆ ಭಗವಂತನಿಗೆ ಗೊತ್ತು ಯಾವಾಗ ಏನು ಕೊಡಬೇಕು, ಯಾವಾಗ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು, ಎಷ್ಟು ಕೊಡಬೇಕು ಅಂತಂದ್ಬಿಟ್ಟು ಭಗವಂತನಿಗೆ ಅಷ್ಟೇ ಗೊತ್ತಿರೋದು. ಅದಕ್ಕೆ ನಾವು ನಮ್ಮ ಕೈಲಿ ಆದಷ್ಟು ಪೂಜೆ ಮಾಡೋಣ ರಾಯರ ಹತ್ರ. ರಾಯರು ಕೊಡೋದು ಬಿಡೋದು ರಾಯರಿಗೆ ಬಿಟ್ಟಿದ್ದು ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ನಾನು ರಾಯರನ್ನ ಪೂಜೆ ಮಾಡಿದಾಗಲಿಂದ ನನಗಾದಂಥ ಅನುಭವನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಇಷ್ಟೇ ಫ್ರೆಂಡ್ಸು ಹೇಳೋದಕ್ಕೆ. ಯಾಕಂದರೆ ನನಗೆ ಸ್ವಲ್ಪ ಮನಸ್ಸು ಸರಿ ಇರಲಿಲ್ಲ. ಆದ್ದರಿಂದ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಾಯರ ಬಗ್ಗೆ ಇನ್ನಷ್ಟು ಮಾತಾಡೋಣ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನಷ್ಟು ಅಂದರೆ ಪರ್ಸ್ನಲ್ಲಾಗಿ ಇರೋದಕ್ಕಿಂತ ಬೇರೆಯವ್ರಿಗೆ ಅನುಕೂಲ ಆಗಬೇಕು ಆ ವಿಡಿಯೋಗಳಿಂದ ಅಂತ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಪರ್ಸ್ನಲ್ ಎಲ್ಲರಿಗೂ ಪರ್ಸ್ನಲ್ ಇದ್ದಿದ್ದೆ. ಸೊ ಅದರಿಂದ ಬೇರೆಯವ್ರಿಗೆ ಯೂಸ್ಫುಲ್ ಆಗಬೇಕು ಫ್ರೆಂಡ್ಸ್. ಅಂಥ ವಿಡಿಯೋಗಳನ್ನ ಆದಷ್ಟು ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವುದೇ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವುದೇ
ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ.